ಕಾರ್ಯಕ್ರಮ ಪ್ರಯುಕ್ತ ಹೇಗಿದೆ ಸರ್? ವೋಟ್ ಶೋರಿ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಿಂದ ಪ್ರಾರಂಭ ಆಯಿತು. ಫ್ರೀಡಂ ಪಾರ್ಕ್ ಪ್ರಾರಂಭ ಆಗಿ ಈಗ ನಮ್ಮ ರಾಮಲೀಲಾ ಮೈದಾನದಲ್ಲಿ ರಾಮ ನ್ಯಾಯವಾದಂಥ ಆಡಳಿತ ನಡೆಸ್ತಾನೆ, ಅಲ್ಲಿಂದ ಸಂದೇಶ ಕೊಡಬೇಕು, ನೀವು ನ್ಯಾಯದಿಂದ ಆಡಳಿತ ನಡೆಸಿ ಅಂತೇಳಿ ಬಿಜೆಪಿಯವರಿಗೆ ನಾವು ಹೇಳ್ತಾ ಇದ್ದೀವಿ. ಸಂವಿಧಾನದ ಎಲ್ಲ ಪೋಸ್ಟ್ಗಳೆಲ್ಲ ದುರುಪಯೋಗ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸೊ ನಮಗೆ ನಾವೇನು ದಾಖಲೆ ಕೊಟ್ಟಿದ್ದೀವಿ ಅದಕ್ಕೆ ಇವತ್ತು ನಮಗೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಟ್ಟಿದೆ. ಇವತ್ತು ಚಾರ್ಜ್ ಶೀಟು ಫೈಲ್ ಆಗಿದೆ. ಒಂದು ವೋಟ್ ಶಿಫ್ಟ್ ಮಾಡೋಕ್ಕೆ 800 ರೂಪಾಯಿ, ಅದು ಕೂಡ ದಾಖಲೆ ಎಲ್ಲ ಸಿಕ್ಕಿದೆ. ಹೊರಗಡೆ ರಾಜ್ಯದವ್ರನ್ನ ಫೋನ್ ನಂಬರ್ ತೆಗೆದುಕೊಂಡು ಬಂದು ಇದೆಲ್ಲ ವೋಟ್ ಶಿಫ್ಟ್ ಮಾಡಲಿಕ್ಕೆ ಡಿಲೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾವ ಮಾರಿದರೆ ನಮ್ಮ ಹಳನ್ ಶಾಸಕರು ಹೋಗೋದು ಬಟ್ ಅವರು ಪಾಪ ಇವತ್ತು ಅವರು ಪ್ರಿಯಾಂಕಿದ್ದು ಸೇರಿ ಹೋರಾಟ ಮಾಡಿದ್ದಾರೆ. ನಮಗೆ ಡಾಕ್ಯುಮೆಂಟ್ ಡಾಟಾ ಇಲ್ಲ, ಅದು ನಾವು ಹೋರಾಟ ಮಾಡ್ತಾ ಇದ್ದೀವಿ. ತಮ್ಮ ನಾನು ಕೇಳೋದಿಷ್ಟೇ, ಈ ದೇಶದಲ್ಲಿ ನ್ಯಾಯ ಸಿಗಬೇಕು, ಮತದಾನಕ್ಕೆ ಹಕ್ಕು ಸಿಗಬೇಕು. ಆ ವಿಚಾರದಲ್ಲಿ ನಮ್ಮ ಸಂಪೂರ್ಣವಾದಂಥ ಹೋರಾಟ ರಾಹುಲ್ ಗಾಂಧಿಯವರ ಧ್ವನಿಗೆ ಶಕ್ತಿ ತುಂಬಬೇಕು. ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕು, ಇದು ನಮ್ಮ ಉದ್ದೇಶ. ಎಷ್ಟು ಜನ ಭಾಗಿಯಾಗಿದ್ದಾರೆ? 1,000ಕ್ಕೂ ಹೆಚ್ಚು ಜನ ಈಗಾಗಲೇ ಹೊರಟಿದ್ದಾರೆ. ಗುಲ್ಬರ್ಗ, ಬೀದರ್, ಮಂಗಳೂರು ಎಲ್ಲ ಕಡೆಯಿಂದ ಹೊರಟಿದ್ದಾರೆ, ಬೆಂಗಳೂರಿಂದ ಹೊರಟಿದ್ದಾರೆ. ಟ್ರೈನಲ್ಲಿ ಕೆಲವರೆಲ್ಲ ಬುಕ್ ಮಾಡಿದ್ದೀವಿ. ಒಂದು 200 ಜನ ಅಷ್ಟು ಫ್ಲೈಟಲ್ಲಿ ವಿವಿಧ ಕಡೆಯಿಂದ ಬರ್ತಾ ಇದ್ದಾರೆ. ಒಂದು 8 ಜನ ಫ್ಲೈಟಲ್ಲಿ ಹೋಗ್ತಿದ್ದಾರೆ. ಸರ್, ಈಗ ಡಿಸೆಂಬರ್ 6ಕ್ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ. ಇಕ್ಬಾಲ್ ಮಾತು ಯಾರು ಗಣನೆಗೆ ತಗೋಬೇಡಿ, ಸೀರಿಯಸ್ ಆಗಿ ತಗೋಬೇಡಿ. ಅವ್ರು ಸುಮ್ಮನೆ ಚಟಕ್ಕೆ ಮಾತಾಡ್ತಾರೆ. ತುಂಬಾ ಆಸೆ ಇದೆ ಅಲ್ವಾ ಸರ್ ಅವ್ರಿಗೆ? ಆಸೆ ಯಾರ್ಯಾರು ಇರಲಿ, ಇಕ್ಬಾಲ್ ಮಾತ್ರ ಮಾತು ಸೀರಿಯಸ್ ತಗೋಬೇಕು ಸರ್.